ಜಾತಕವನ್ನು ತಿದ್ಬೋದಂತೆ. ಬಟ್ ಹುಟ್ಟಿದ ದಿನ ಅಂತ ತಿದ್ದಕ್ಕಾಗೋದಿಲ್ಲ ಸರ್. ಯಾರ ಹತ್ರ ಫೈಟ್ ಮಾಡ್ತಾರೆ? ಸೊಸೆ ಹತ್ರನ? ಸೊಸೆನ ಸೊಸೈಟಿನ? ಅಂದರೆ ಸಮಾಜ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಲೆಕ್ಕ ಹಾಕೊಳ್ಳಿ. ತಾಳ್ಮೆ ಅನ್ನೋದಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನೀವು ಬುದ್ಧಿ ಕಲಿಬೇಕು ಅಂದರೆ 2 ಕಡೆ ಹೋಗಿ. ಅಲ್ಲಿ ಹೋದಾಗ 8 ಪಾರ್ಥಿವ ಶರೀರಗಳು ಉರಿತಾ ಇರುತ್ತಲ್ಲ, ಅಲ್ಲಿ ನಿಂತ್ಕೊಳ್ಳಿ. ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿಗೆ ಚಿಲಿಗೆ. ಆ ಕಷ್ಟಗಳಿದ್ದಾಗ ಓದೋದು ಬಿಟ್ಟು ಕೆಲ್ಸಕ್ಕೆ ಸೇರಿಕೊಂಡ್ರು. 250 ರೂಪಾಯಿಗೆ ಜೈನ್ ಬ್ರದರ್ಸಲ್ಲಿ. ಆ ಬಿಸ್ನೆಸ್ಸೇ ಲಹರಿ ಸಮಸ್ಯೆ ಆಗಿ ಬಂತು. ಪಿಕ್ಚರ್ ಪ್ರಚಾರ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ನಾವು ಮಾತಾಡ್ತಾ ಕೆಲವೊಂದು ಹಿರಿಯರಿಂದ ನಾವು ಕೇಳ್ತೀವಿ, ನಾನು ಇಂಡಸ್ಟ್ರಿಗೆ ಬಂದು 50 ವರ್ಷ ಆಯಿತು, ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿ 50 ವರ್ಷ ಆಯಿತು. ಈ 50 ಅನ್ನೋದೇ ಒಂದು ಮ್ಯಾಜಿಕಲ್ ಮೂಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ನನಗೆ ಪರ್ಸ್ನಲಿ ತುಂಬ ಸ್ಟ್ರಾಂಗ್ ಆಗಿ ಗುರು ಮತ್ತಷ್ಟು ಹೆಜ್ಜೆ ನಡಿಬೇಕು ಅನ್ನುವಂತಹ ಆ ಇನ್ಸ್ಪಿರೇಷನ್ ಆಗೋದು ಒಂದಷ್ಟು ದಂತಕಥೆಗಳನ್ನು ಬೆನ್ನು ಹತ್ತಿದಾಗ ಮಾತ್ರ. ಆ ಒಂದು ದಂತಕಥೆ ನನ್ನ ಕಣ್ಮುಂದೆ ಸಿಕ್ಕಿದ್ದು ಲಹರಿ ಸಂಸ್ಥೆ ಮೂಲಕ. ವೇಲು ಸರ್, ಥ್ಯಾಂಕ್ ಯು ಸೋ ಮಚ್. 50 ವರ್ಷಗಳ ಒಂದು ಸಾಧನೆ ಅಂದರೆ ಒಂದು ಸಂಸ್ಥೆಗೆ ಒಂದು ಫಸ್ಟ್ ರಿಯಾಕ್ಷನ್ ಸರ್. 50 ವರ್ಷ ಆಗಿದೆಯಾ? ಸರ್ ಆಗಿದೆ. ನನಗೂ 60 ವರ್ಷ ಆಗಿದೆಯಾ? ನಾನು ಕೇಳ್ತಾ ಇಲ್ಲ ಸರ್, ಜನ ಕೇಳ್ತಾ. ಮಜಾ ಗೊತ್ತಾ? ನಿಮ್ಮ ಏಜ್ ಹೇಳ್ಬಿಟ್ರಿ. ವಯಸ್ಸು ಸರ್ದು 60 ವರ್ಷ. ಇವತ್ತೇ ನಾನು ಹೇಳಿದ್ದು ಸರ್, ಯಾವ ಸತ್ಯವನ್ನು ಮುಚ್ಚಿಡ್ಲಿಕ್ಕಾಗಲ್ಲ ಆಯ್ತಾ. ನಾನು ಹಂಗೆ ಕಾಣದೇ ಇರ್ಬೋದು, ಬಟ್ ಆಗಿರೋದು ಸತ್ಯನೇ ಅಲ್ವಾ. ನನ್ನ ಡೇಟ್ ಆಫ್ ಬರ್ತು 1965, 11/6/1965. ಜಾತಕ ಮತ್ತೆ ಜಾತಕವನ್ನು ತಿದ್ಬೋದಂತೆ. ಬಟ್ ಹುಟ್ಟಿದ ದಿನ ಅಂತ ತಿದ್ದಕ್ಕಾಗೋದಿಲ್ಲ ಸರ್. ತಾಯಿ ಹೊಟ್ಟೆಯಿಂದ ಬಂದಿದ್ದು ಒಂದೇ ಸಲಿನೇ. ಬಂದಿ ಕ್ಷಣವನ್ನ, ಅದನ್ನ ತಾಯಿ ಹೊಟ್ಟೆಯಿಂದ ಬಂದಿದ್ದ ನಿಮಿಷವನ್ನ, ದಿನವನ್ನ ಯಾರೂ ಚೇಂಜ್ ಮಾಡ್ಲಿಕ್ಕಾಗಲ್ಲ. ನಮ್ಮ ಹಣೆ ಬರಹನೂ ಚೇಂಜ್ ಮಾಡ್ಲಿಕ್ಕಾಗಲ್ಲ. ಅದು ಎಲ್ಲಿ ಬರ್ಕೊಂಡ್ಬಂದಿರ್ತೀವಿ? ತಾಯಿ ಹೊಟ್ಟೆಯಿಂದ ಬರುವಾಗಲೇ ಬರ್ಕೊಂಡ್ಬಂದಿರ್ತೀವಿ, ಭ್ರೂಣದಿಂದ ಬರುವಾಗಲೇ. ಸೊ ಇವೆರಡು ಚೇಂಜ್ ಮಾಡ್ಲಿಕ್ಕಾಗಲ್ಲ. ಬೇರೆ ಎಲ್ಲ ಚೇಂಜ್ ಮಾಡ್ಕೋಬೋದು, ಚೇಂಜ್ ಮಾಡ್ತಾರೆ. ಬಣ್ಣಗಳನ್ನು ಚೇಂಜ್ ಮಾಡೋ ಜನ ಇದ್ದಾರೆ. ನೀವು ತಾಯಿ ಗರ್ಭ ಅಂದಾಗ ಒಂದು ನೆನಪಾದ ಸರ್, ರೀಸೆಂಟಾಗಿ PRO ಸುಧೀಂದ್ರ ವೆಂಕಟೇಶ್ ಅವ್ರ ಮಗ ಪವನ್ ವೆಂಕಟೇಶ್ ಒಂದು ಶಾರ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡಿದ್ದಾರೆ. ಅದಕ್ಕೆ ನಾನು ಒಂಚೂರು ಕೆಲಸ ಮಾಡಿದೆ. ಪ್ರೀತಿಯಿಂದ ಕರೆದ ಅಣ್ಣ ಬನ್ನಿ ಅಂತಂದ ಹೋಗಿ ಮಾಡಿದೆ. ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ ಸರ್, ಮಗನ ಬಗ್ಗೆ. ನನ್ನ ಮಗನ್ನ 9 ತಿಂಗಳು ನನ್ನ ಗರ್ಭದಲ್ಲಿ ಇಟ್ಕೊಂಡು ಸೆಕ್ಯೂರಿಟಿ ಕೊಟ್ಟು ಸಾಕಿದ್ದೀನಿ, ನನ್ನ ಮಗನಿಗೆ ಏನೂ ಆಗಲ್ಲ, ಏನೂ ಆಗೋದಕ್ಕೆ ಬಿಡೋದಿಲ್ಲ ಅಂತ ಸರ್ ತಾಯಿ ಫೈಟ್ ಮಾಡ್ತಾಳೆ ಒಂದು ವಿಷಯಕ್ಕೆ ಸರ್. ನೀವು ಗರ್ಭ ಅಂತ ನೆನಪಾಯಿತು. ಯಾರ ಹತ್ರ ಫೈಟ್ ಮಾಡ್ತಾರೆ? ಸೊಸೆ ಹತ್ರನ? ಇಲ್ಲ ಸರ್, ಯಾಕಂದ್ರೆ ಇವತ್ತು ಸೊಸೈಟಿ ಜೊತೆಗೆ. ಸೊಸೈಟಿನ ಇವತ್ತು ನೋಡಿ ಎಷ್ಟು ಸೂಕ್ಷ್ಮ ಇರ್ತದೆ ಜೀವನ ಅನ್ನೋದು. ನೀವು ಅದು ಹೇಳ್ತಾ ಇದ್ದಕ್ಕೆ ನಾನು ಟಕ್ಕ ನೋಡಿದ್ದು. ನನ್ನ ಸೊಸೆನಾ ಅಂತ ಅನ್ನೋದು. ಎಲ್ಲ ಸೊಸೆಯರು ಕೆಟ್ಟಿದ್ದಿರಲ್ಲ, ಕೆಟ್ಟ ಸೊಸೆದಿರಲ್ಲ. ಭಾಳ ಅದ್ಭುತವಾಗಿ ಮನೆಯನ್ನು ಬೆಳಗಿದವರು, ಬೆಳಗಿಸ್ತಾ ಇರೋಂಥ ಆ ಹೆಣ್ಣು ತಾಯಿ ಅಂದರೆ ಸೊಸೆ ಭಾಳ ಜನ ಇದ್ದಾರೆ. ಇತ್ತೀಚೆಗೆ ಈ ಸಮಾಜ ಸ್ವಲ್ಪ ಚೇಂಜ್ ಆಗಿಬಿಟ್ಟು ಏನಾಗ್ಬಿಟ್ಟಿದೆ ಅಂದರೆ, ಮನೇನು ಬೆಳಗ್ಸಮ್ಮ ಅಂದರೆ ಬೆಳಗ್ತಾ ಇರೋ ಮನೆಗೆ ಬೇಡ, ಆ ಥರ ಆಗಿಬಿಟ್ಟಿದೆ. ಇದು ದುಃಖ. ಯಾಕಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಅದೆಂಥ ಸುಧೀಂದ್ರ ಅವರ ಮಗ ಪವನ್ನು ಸಣ್ಣ ಮಗುವಿನ ನೋಡಿದ್ದೀನಿ ನಾನು. ಸುಧೀಂದ್ರ ಅವ್ರ ತಂದೆಯವರು ನನಗೆ ಭಾಳ ಹತ್ರ. ನಮ್ಗೆ PRO ಆಗಿದ್ರು. ಭಾಳ ಒಳ್ಳೆ ಜನ, ಭಾಳ ಕಷ್ಟದಲ್ಲೇ ಓದೋರು ಅವರು. ಅದನ್ನು ನಾನು ನೆನೆಸ್ಕೊಬೇಕಾಗ್ತದೆ ಇವತ್ತಿಗೂ. ಲಹರಿಗೆ ಭಾಳ PRO ವರ್ಕ್ ಮಾಡಿದ್ದಾರೆ ಅವರು. ಪತ್ರಿಕಾ ಸಂಪರ್ಕದಲ್ಲಿ ಆ ಕಾಲದಲ್ಲಿ ಇದ್ದಿದ್ದು ಒಬ್ಬರೇ ಸುಧೀಂದ್ರ. ಅವ್ರ ಬರವಣಿಗೆ, ಯಾವ ಕಂಪ್ಯೂಟರ್ ಇಲ್ಲ, ಪ್ಯಾಡ್ ಇಲ್ಲ, ಐಪ್ಯಾಡ್ ಇಲ್ಲ, ಎಂಥದಿಲ್ಲ. ಚಾರ್ಜ್ GPT ಅದು ಇಲ್ಲ, ಅಂಥದ್ದಿಲ್ಲ. ಒಂದೇ ಚಾರ್ಜು GPT ಸುಧೀಂದ್ರ. ವೆಂಕಟೇಶ್ ಐ ಆಮ್ ವೆರಿ ಹ್ಯಾಪಿ ಸರ್. ನೀವು ಬಳಸಿದಂಥ ಪದಗಳು ನಾನು ಅವ್ನು ಬರೆಯೋಕ್ಕಾಗಲ್ಲ. ಆ ದೈತ್ಯಾಕಾರದ ದೇಹ ಪಾಪ, ಆ ವೆಯ್ಟ್ ಇಟ್ಕೊಂಡು, ಆ ತೂಕ ಇಟ್ಕೊಂಡು, ಅದೇ ನಗು, ಅದೇ ಮಾತು, ಅದೇ ವಿಧಿ ವಿಪರೀತ ಬೇಗ ತೊಗೊಂಡ್ಬಿಟ್ರು. ಸೊ ಆ ಇಡೀ ಕುಟುಂಬ ಇವತ್ತು ಚೆನ್ನಾಗಿದೆ ಅಂದಾಗ ನನಗೆ ತುಂಬ ಸಂತೋಷ ಆಗುತ್ತೆ. ನಮ್ಗೆ ಸ್ವಲ್ಪ ಭಯ ಇತ್ತು, ಏನಪ್ಪ ನೆಕ್ಸ್ಟ್ ಏನಾಗುತ್ತೆ ಅಂತ. ವೆಂಕಟೇಶು, ವಾಸು ನಮ್ಮಲ್ಲಿ ಕೆಲಸ ಮಾಡ್ತಾಯಿದ್ರು, ಪಾಪ ಒಳ್ಳೆ ಹುಡುಗ. ಸುನೀಲಣ್ಣ, ಇವರೆಲ್ಲ ನೈಸ್ ಬಾಯ್ಸ್. ಕಷ್ಟಪಟ್ಟು ಮರ್ಯಾದೆಯಿಂದ ಚಲನಚಿತ್ರರಂಗದಲ್ಲಿ ಬೆಳೀತಾ ಇದ್ದಾರಲ್ಲ, ಅದು ನನಗೆ ತುಂಬ ಸಂತೋಷ ಆಗುತ್ತೆ.
ಆ್ಯಕ್ಚುಲಿ ಈ ವಿಷಯಕ್ಕೆ ಕನೆಕ್ಟೇ ಇಲ್ಲ, ಬಟ್ ನೀವು ಅವ್ರ ಬಗ್ಗೆ ಮಾತಾಡೋದು ಮಾತಾಡಲೇಬೇಕಾಗುತ್ತೆ ಸರ್. ಯಾಕಂದರೆ ಇವರೆಲ್ಲ ನಮ್ಮದು ಲಹರಿ ಸಂಸ್ಥೆ, ನಮ್ಮ ಸಂಸ್ಥೆಯನ್ನು ಕೆಲಸ ಮಾಡಿದವರು ಇವರು. ಸೊ ಅದಕ್ಕೆ ನಾನು ಎಲ್ಲರಿಗೂ ನೆನೆಸ್ಕೊತೀನಿ. ನಾನು ಯಾಕೆ ಹೇಳೋಕೆ ಬಂದೆ ಅಂದರೆ, ಆ ಪದ ಎಷ್ಟು ಪವರ್ಫುಲ್ ಇತ್ತು ಅಂತಂದರೆ, ತಾಯಿದು ನೀವು ಹೇಳೋದು. ಇತ್ತೀಚೆಗೆ ನಾನು ಲಾಲ್ಬಾಗ್ ಹತ್ರ ಒಂದು ರೋಡ್ ಹೋಗುತ್ತೆ ನೋಡಿ ಸರ್, ವಿಲ್ಸನ್ ಗಾರ್ಡನ್ ಎದುರುಗಡೆ ಒಂದು ರೋಡ್ ಹೋಗುತ್ತೆ. ಆ ಕಡೆ ಎಲ್ಲೋ ಪಾಸ್ ಆಗ್ತಾ ಇದೆ. ನನಗೆ ಈ ಫ್ಯಾಮಿಲಿ ಕೋರ್ಟ್ ಬಂದಿದೆ ಅಂತ ಗೊತ್ತಿಲ್ಲ. ನಾನು ಕೋರ್ಟ್ ಅಂದರೆ ಸ್ವಲ್ಪ ದೂರ ಆಯ್ತಾ, ಅದರಲ್ಲೂ ಫ್ಯಾಮಿಲಿ ಕೋರ್ಟ್. ಫ್ಯಾಮಿಲಿ ಕೋರ್ಟ್ ಏನ್ರಿ ಇದು ಅಂದೆ. ಅಣ್ಣ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನೀವು ಅಂದ. ಊನೇ ಯಾಕೆ ಆ ಫ್ಯಾಮಿಲಿ ಕೋರ್ಟ್ ಅಂದರೆ ನಮ್ಮ ಮನೇಲಿ ಪಂಚಾಯತಿ ಮಾಡೋರು ಸರ್, ನಮ್ಮ ಅಪ್ಪ ಅಮ್ಮ. ಏನಾದ್ರು ಯಾರಿಗಾನ ತೊಂದರೆ ಇದ್ದು ಅಂದರೆ ನಾಯ್ಡು ಅವ್ರ ಮನೆಗೆ ಹೋಗ್ಬಿಟ್ರೆ ಪಾಪಮ್ಮ ಅಂದರೆ ನಮ್ಮ ತಾಯಿಯವರು ಅಮ್ಮನ ಹತ್ರ ಹೋಗ್ಬಿಟ್ಟು ಕುಟುಂಬದ ಸಮಸ್ಯೆ ಹೇಳ್ಕೊಂಡ್ರೆ ಅಲ್ಲಿ ಪರಿಹಾರ ಆಗುತ್ತೆ, ಬಗೆಹರಿಯುತ್ತೆ ಬರೋರು. ಚಿಕ್ಕ ವಯಸ್ಸಲ್ಲಿ ನಾನು ಅದು ನೋಡಿದ್ದೀನಿ, ನ್ಯಾಯ ಪಂಚಾಯತಿ ಅಂತ. ಇದು ಯಾವಾಗ ಆ ಫ್ಯಾಮಿಲಿ ಕೋರ್ಟೇ ಮಾಡ್ಬಿಟ್ಟವ್ರು ಅಂತ ಕೇಳಿದ್ರೆ, ಅಣ್ಣ ಬರೀ ಡಿವೋರ್ಸ್ ಕೇಸ್ಗಳಣ್ಣ ಅಂದರು. ನಾನಂದರೆ ಏನು ರೀ ಅಣ್ಣ ನಿಮ್ಗೆ ಗೊತ್ತಿಲ್ಲ ನೋಡಿ, ಒಂದು 5 ನಿಮಿಷ ಕಾಣಿಲ್ಲ, ಬೇಡಪ್ಪ ನನಗೆ ಬೇಡ, ಗಾಳಿದು ಸೋಕೋದು ಬೇಡ ನನಗೆ, ಅದು ಮಾಲಿನ್ಯ ಬರೀತೆ ಜನ ಇರ್ತಾರೆ ಬೇಡ ಅಂದೆ. ಇಲ್ಲ ನಾವು ಸುಮ್ಮನೆ ನೋಡಿ ನೀವು, ಇಲ್ಲ ಯಾರೋ ಕಂಡಿಡ್ಬಿಡ್ತಾರೆ ಬೇಡ ಕಣಪ್ಪ ಅಂತ. ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದು ಜನ ಅಪಾಸ್ಯ ಮಾಡ್ಕೊಂಡ್ಬಿಡ್ತಾರೆ ಕಣೋ ಮಾರಾಯ ಅಂತಂದೆ. ದೇವರನ್ನ ಹೇಳ್ತೀನಿ, ನನಗೆ ಟೆನ್ಷನ್ ಆಗೋಯ್ತು, ಭಾರಿ ಟೆನ್ಷನ್ ಆಗೋಯ್ತು. ಸರಿ ಆಯ್ತು ನಿಲ್ಸಪ್ಪ ಅಂದೆ. ಒಂದು ಸೈಡಲ್ಲಿ ಫುಟ್ಪಾತಲ್ಲಿ ಹಾಕೊಂಡು ಹಿಂಗೆ ನೋಡ್ತಾ ಇದ್ದೆ. ಅಣ್ಣ ನೋಡಿದ್ರ ಎಲ್ಲ ಹೆಂಗಸರ್ತು, ಹೆಣ್ಮಕ್ಳು ಒಂದು 24, 25, 30. ಆಮೇಲೆ ಹುಡುಗರು ಅಷ್ಟೇ, ಎಲ್ಲ ನೋಡ್ಲಿಕ್ಕೆ ಅದ್ಭುತವಾಗಿದ್ದಾರೆ, ಚೆನ್ನಾಗಿದ್ದಾರೆ, ಎಜುಕೇಟೆಡ್ಡು. ಏನೋ ಅಣ್ಣ ಸಾವಿರಾರು ಕೇಸ್ ಅಣ್ಣ ಅಂದ. ಏನಪ್ಪ ಹಿಂಗಾಗಿದೆ ಅಂದರೆ, ಅಣ್ಣ ಎಲ್ಲ ಡಿವೋರ್ಸ್ ಕೇಸು. ಹಾಂ, ವಿವಾಹ ವಿಚ್ಛೇದನ. ಏನೇ ಇದು ಈ ಪದ ಹೇಳಬೇಕು ಅಂದರೆ, ನಾವು ಡಿವೋರ್ಸ್ ಅಂತ ಹೇಳಬೇಕು ಅಂದರೆ 38 ವರ್ಷದ ಮುಂಚೆ ನಾನು ಮದುವೆ ಆದಾಗ ಈ ಪದನೂ ಹೇಳ್ತಾ ಇಲ್ಲ, ಇದು ಅಂತ ಕ್ರೈಮ್ ಇದ್ದಂಗೆ ನಮಗೆ. ಪದ ಯೂಸ್ ಮಾಡಿದ್ರೆ ಕ್ರೈಮು. ಇಷ್ಟು ಈಸಿಯಾಗಿ ಅಣ್ಣ ನಿಮ್ಗೆ ಗೊತ್ತಿಲ್ಲ ಅಣ್ಣ, ಮದುವೆ ಆಗಿ ನೆಕ್ಸ್ಟ್ ದಿನನೇ ಡಿವೋರ್ಸ್ಗೆ ಬರ್ತಾರೆ. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ನಾಗರಾಜ್ ಅಂದ್ಬಿಟ್ಟು, ಒಂದು ಸೀನಿಯರ್ ಅಡ್ವೊಕೇಟು. ಅದಕ್ಕೆ ನಮ್ಮ ಲಹರಿಲೇ ಕೆಲಸ ಮಾಡ್ತಾ ಇದ್ದವನು. ಅಣ್ಣ ಮನೋಹರ್ ಟ್ರೈನ್ ಮಾಡಿಬಿಟ್ಟು ಅವ್ನು ದೊಡ್ಡ ಅಡ್ವೊಕೇಟ್ ಆಗ್ಬಿಟ್ಟವನು ಇವಾಗ. ಯಾವುದಕ್ಕೆ? ವಿವಾಹ ವಿಚ್ಛೇದನ ಅಡ್ವೊಕೇಟು. ಏನೋ ನಾಗರಾಜ್ ಮನೆಗೆ ಇನ್ವಿಟೇಷನ್ ಕೊಡೋಕೆ ಬಂದ ಸರ್. ಬಂದಾಗ ಕೇಳಿದೆ, ಏನೇ ಆ ಕತೆ ನಿಂದು, ಹೆಂಗೆ ನಿದ್ದೆ ಮಾಡ್ತೀಯ ನೀನು ಅಂತ. ಅಯ್ಯೋ ಅಣ್ಣ ನಿನ್ನ ಕತೆ ಕೇಳಬೇಡ, ನಂದು ಬೆಳಿಗಾದರೆ ವಿಚಿತ್ರವಾದ ಕೇಸು ಅಂತ ಸ್ಟಾರ್ಟ್ ಮಾಡ್ದ ಸರ್. ಒಂದು 10 ಇನ್ಸಿಡೆಂಟ್ ಹೇಳ್ದ. ನಾನಂದೆ, ಅಪ್ಪ ನಿನ್ಗೆ ಕೈ ಮುಗಿದ್ದೀನಿ, ಇಲ್ಲಿಗೆ ನಿಲ್ಸ್ಬಿಟ್ಟು ನೀನು ಮಾತಾಡೋದ್ರ ಅದ್ರ ಬಗ್ಗೆ ಅಂದೆ. ಅಂದರೆ ಸಮಾಜ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಲೆಕ್ಕ ಹಾಕೊಳ್ಳಿ. ತಾಳ್ಮೆ ಅನ್ನೋದಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಒಂದು ಸಪ್ತಪದಿಯನ್ನು ತುಳಿದಾಗ ಒಂದು ಹೆಣ್ಣು ಗಂಡು ಮದುವೆ ಅಂತ ಆದಾಗ ಅದಕ್ಕೆ ಅರ್ಥ ಏನು ಸರ್? ತಾಳಿ ಕಟ್ಟೋದಕ್ಕೆ ಅರ್ಥ ಏನು? ನಾನು ಇಡೀ ಜೀವನವನ್ನು ಇವತ್ತು ಒಂದು ಭಾಳ ಸಂಗಾತಿಯಾಗಿರ್ತೀನಿ, ಪ್ರಾಣ ಹೋಗೋ ತನಕ ನಿನ್ನ ಜೊತೇಲಿ ಇರ್ತೀನಿ ಅಂತ, ಅದು ಅರ್ಥ. ಇವಾಗ ತಾಳಿ ಕಟ್ಟಿದ ನೆಕ್ಸ್ಟ್ ಡೇನೇ ಡಿವೋರ್ಸು ಅಂತಂದರೆ ಅದಕ್ಕೆ ಅರ್ಥ ಏನು ಬಂತು ಸರ್? ನನಗೆ ನಿಜವಲ್ಲೂ ಅರ್ಥ ಆಗಿಲ್ಲ ಇದೆಯಾ. ಅಂದರೆ ಯಾವ ಮಟ್ಟಿಗೆ ಬೆಳೆದು ಬಿಟ್ಟಿದೆ ನಮ್ಮ ಸಮಾಜದಲ್ಲಿ ಇದು ಮಾಲಿನ್ಯಭರಿತ ಮನಸ್ಸುಗಳು. ತುಂಬ ನೋವಾಯ್ತು ನನಗೆ. ಐ ರಿಯಲಿ ಫೆಲ್ಟ್ ಬ್ಯಾಡ್. ನಾನು ಭಾಳ ಜನಕ್ಕೆ ಕೇಳ್ತೀನಿ, ನೋಡಪ್ಪ ನೀವು ಬುದ್ಧಿ ಕಲಿಬೇಕು ಅಂದರೆ 2 ಕಡೆ ಹೋಗಿ. ಮದುವೆ ಆಗಿ ಮುಂಚೆ ಯಾವುದು ಒಂದು ಫ್ಯಾಮಿಲಿ ಕೊಡೋದು ಹೋಗಿ ಬನ್ನಿ. ಮದುವೆ ಆಗಿ ಮುಂಚೆ ತಿಳ್ಕೊಂಡು ಹಳಬರು ಹೆಂಗೆ ಬದುಕ್ತಾಯಿದ್ರು, ಎಷ್ಟು ಮೌಲ್ಯಗಳು ಇಟ್ಕೊಂಡು ಬದುಕ್ತಾಯಿದ್ರು, ಎಷ್ಟು ಕಷ್ಟ ಸುಖ ಏನಿದ್ರು ಕೂಡ ಹೊಂದಾಣಿಕೆಯನ್ನು ಬದುಕ್ತಾಯಿದ್ರು. ಇಲ್ಲಿ ಯಾಕೆ ಹಿಂಗಾಗಿದೆ ಅಂತ ಇದು ಗೊತ್ತಾದ್ಮೇಲೆ ಮದುವೆ ಆಗಿ. ಇದು ಒಂದು ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಸರ್. ಆಮೇಲೆ ಇನ್ನೊಂದು ಕಲಿಬೇಕಾ, ನೀವು ನಿಜವಾಗ್ಲೂ ನಿಮಗೆ ಅರ್ಥ ಆಗಬೇಕು ಅಂದರೆ ಜೀವನ ಒಂದು ದಿನ ವೈರಾಗ್ಯ ಅನ್ಕೊಂಡು ತಿಳ್ಕೊತಿರೋ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀರಲ್ಲ, ಎಲ್ಲ ಎಕ್ಸ್ಪೀರಿಯನ್ಸು ಬೇಕಲ್ಲ ನಿಮಗೆ. ಹೊರಗೇನು ಮಲ್ಕೋಬೇಕು ಅಂತೀರಾ, ಪಿಕ್ಚರ್ ನೋಡಬೇಕು ಅಂತೀರಾ, ಮತ್ತು ಪಂಚತಾರ ಹೋಟ್ಲಿಗೆ ಹೋಗ್ಬೇಕು ಅಂತೀರಾ, ಐಷಾರಾಮಿ ಕಾರು ಓಡಿಸ್ಬೇಕು ಅಂತೀರಿ. ಇದೆಲ್ಲ ಮನುಷ್ಯನಿಗೆ ಇರೋ ಕನಸುಗಳು. ಇರಲಿ, ಬೇಡನಲ್ಲ. ಒಂದು ದಿನ ಚಿತೆಗಳು ಉರಿತಾ ಇರುವಂಥ ಸ್ಮಶಾನಕ್ಕೆ ಹೋಗಿ, ಚಾಮರಾಜಪೇಟೆಯಲ್ಲಿದೆ. ನಾನು ಭಾಳ ಸಲ ಹೋಗಿದ್ದೀನಿ, ಭಾಳ ನಮ್ಮ ಸ್ನೇಹಿತರು ಇದೆಲ್ಲ ಆದಾಗ ತುಂಬ ನೋವಾಗುತ್ತಲ್ಲಿ. ಅಲ್ಲಿ ಹೋದಾಗ 8 ಪಾರ್ಥಿವ ಶರೀರಗಳು ಉರಿತಾ ಇರುತ್ತಲ್ಲ, ಅಲ್ಲಿ ನಿಂತ್ಕೊಳ್ಳಿ. ಉರಿತಾ ಇರುತ್ತೆ, ಇನ್ನೊಂದು ಬರ್ತಾ ಇರುತ್ತೆ, ಇನ್ನೊಂದು ಹೋಗ್ತಾ ಇರುತ್ತೆ. ಹೋಗೋದು ಇದ್ದೇ ಇದೆ ಅಲ್ಲಿ. ನಿಂತ್ಕೊಂಡು ಸತ್ಯಹರಿಶ್ಚಂದ್ರ ಒಂದ್ಸರಿ ನೋಡಿ. ಸತ್ಯಹರಿಶ್ಚಂದ್ರ ಹೆಂಗೆ ನಿಂತಿರ್ತಾರೆ? ಒಂದು ಕೋಲಿಟ್ಕೊಂಡು ಕಾಲಿಂಗ್ ಹಾಕ್ಕೊಂಡು ಹಿಂಗೆ ನಿಂತಿರ್ತಾರೆ. ಸತ್ಯಹರಿಶ್ಚಂದ್ರನಿಗೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತ ಗೊತ್ತಲ್ಲ? ಸತ್ಯಹರಿಶ್ಚಂದ್ರ ಪಿಕ್ಚರಲ್ಲಿ ನೋಡಿದ್ದೀವಿ ನಾವು ಅಲ್ವಾ? ಸತ್ಯಹರಿಶ್ಚಂದ್ರನಿಗೆ ಬೀಳಲಿಲ್ಲ ಸತ್ಯ ಹೇಳಕ್ಕೆ ಹೋದಾಗ.
ಅಲ್ಲಿ ಯಾಕೆ ಹೋಗಿ ಅಂತ ಹೇಳ್ತೀನಿ ಅಂದರೆ ಅಲ್ಲಿ ನಿಂತ್ಕೊಂಡು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾವು ಇಷ್ಟೇ, ಏನು ಪರ್ಮನೆಂಟ್ ಇಲ್ಲ ಇಲ್ಲಿ. ಅಲ್ಲಿ ಯುವಕರು ಬರ್ಬೋದು, ಯುವಕಿಯರು ಬರ್ಬೋದು, ವಯಸ್ಸಾದವ್ರು ಬರ್ಬೋದು. ಅದಕ್ಕೇನು ಆ ಚಿತೆಗೆ ವಯಸ್ಸು ಗೀಸು ಏನಿಲ್ಲ, ಬಂದವನು ತಗೊಳುತ್ತದು. ಹಾಂ, ಜಾತಿನೂ ಇಲ್ಲ ಅಲ್ಲಿ, ಜಾತಿನೂ ಇಲ್ಲ, ವಯಸ್ಸು ಇಲ್ಲ, ಲಿಂಗ ಇಲ್ಲ, ಅವಳು ಇವನು ಅಂತ ಇಲ್ಲವೇ ಇಲ್ಲ, ಸಾಹುಕಾರ ಇಲ್ಲ, ಬಡವ ಇಲ್ಲ. ಅಲ್ಲಿ ಒಂದೇ ಬರೋದು, ನೀನು ಬಂದ, ನಿನ್ನ ಕೆಲಸ ಆಯಿತಾ, ನನ್ನ ಕೆಲಸ ನಾನು ಮಾಡ್ತೀನಿ ಅಂದುತ್ತೆ. ಯಾವುದು? ಅಗ್ನಿ ಅಲ್ವಾ ಸರ್? ಅಲ್ಲಿ ನಿಂತ್ಕೊಂಡಾಗ ನನ್ನ ಒಬ್ಬ ಕಜಿನ್ ಇದ್ದಾನೆ, ನಿಮ್ಮ ಹೆಸರು ರವಿ ಅಂದ್ಬಿಟ್ಟು. ಒಂದಿನ ಇಡೀ ಯಾವುದೋ ಒಂದು ತುಂಬ ಯಾರೋ ಬೇಕಾದವ್ರು ತಿರೋಗ್ಬಿಟ್ಟಿದ್ರು. ಭಾಳ ಪ್ರಾತಿನಿಧ್ಯಗಳು ಬರ್ತಾಯಿತ್ತು ಅಲ್ಲಿ. ಏನಪ್ಪ ಇದನ್ನು ಮಾತಾಡ್ತೀನಿ ಅಂತ ಅಲ್ಲ, ಜೀವನದ ಬಗ್ಗೆ ಹೇಳ್ತಾ ಇದ್ದೀನಿ ಸರ್. ಅಲ್ಲಿ ಬಂದಾಗ ರವಿ ನೋಡೋ ಒಂದು ಒಳ್ಳೆ ಐಡಿಯಾ ಹೊಳಿತು ನೋಡು ನನಗೆ ಅಂದೆ. ಎಲ್ಲಿ? ಒಂದು ರುದ್ರಭೂಮಿನಲ್ಲಿ, ಸ್ಮಶಾನದಲ್ಲಿ ಚಿತೆಗಳು ಉರಿತಾ ಇರುವಾಗ ಏನಣ್ಣ ಅಂದ. ನೋಡಪ್ಪ, ಸತ್ಯಹರಿಶ್ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ನಿಂತಿರಲಿ ಅಂದೆ. ನೋಡೋಣ, ಬಂದವರೆಲ್ಲ ಅಲ್ಲಿ ಪೂಜೆ ಮಾಡಿಬಿಟ್ಟು ಲಾಸ್ಟು ಅಂತಿಮ ಇದಕ್ಕೆ ಕರ್ಕೊಂಡು ಹೋಗೋಣ. ಅದು ಅಲ್ಲಪ್ಪ, ತಪ್ಪು ಮಾಡ್ಬಿಟ್ಟು ನಾನು ನಮ್ಮ ತಾಯಿ ಆಣೆ, ನನ್ನ ಮಗನ ಆಣೆ, ನಿನ್ನ ಆಣೆ, ಇಲ್ಲಪ್ಪ ಆಣೆಗಳಿರ್ತಾರಲ್ಲ, ಮಂಜುನಾಥ ಸ್ವಾಮಿ ಹತ್ರ ಹಣ ಮಾಡೋನು ನಡೀರಿ ಧರ್ಮಸ್ಥಳಕ್ಕೆ ಅಂತಾರಲ್ಲ, ಹಾಂ, ಸುಳ್ಳುಗಾರರು ತಪ್ಪು ಮಾಡ್ಬಿಟ್ಟು ಸುಳ್ಳಾಣೆ ಇರ್ತಾರಲ್ಲ, ಅವ್ರು ಕರ್ಕೊಂಬಂದ್ಬಿಟ್ಟು ಒಂದು ಕೆಲಸ ಮಾಡ್ಬೇಕು. ಈ ಭ್ರಷ್ಟರಿಗೆ, ಎಸ್ಪೆಷಲಿ ಭ್ರಷ್ಟರಿಗೆ ನಾನು ಹೇಳ್ತಿರೋದು, ವಿಶೇಷವಾಗಿ ಅವ್ರು ಮಾತ್ರ, ಒಳ್ಳೆಯವ್ರಿಗೆಲ್ಲ ಸರ್. ಅವ್ರು ಕರ್ಕೊಂಬಂದ್ಬಿಟ್ಟು ಸತ್ಯ ಇಲ್ಲಿ ಅದನ್ನು ಒಂದು 8-9 ಚಿತೆಯಲ್ಲಿ ಉರಿಯೋದನ್ನು ಅವ್ರು ತೋರಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲೇ ನಿಂತ್ಕೊಳ್ಳ ಅಂತ ಅಂದ್ಬಿಟ್ಟು, ಬಾ ಇಲ್ಲಿ ಸತ್ಯ ಮಾಡು ಅನ್ಬೇಕು, ಒಂದು ಸರ್ಪ್ರೈಸ್ ಕೊಡ್ಬೇಕು. ಇಲ್ಲಿ ಸತ್ಯ ಹರಿಶ್ಚಂದ್ರನ ಮೇಲೆ, ಇಲ್ಲಿ ಸತ್ಯ ಮಾಡಿ ಹೇಳು ನಾನು ಮೋಸ ಮಾಡಿಲ್ಲ ಅಂದ್ಬಿಟ್ಟು, ಇಲ್ಲಿ ಸತ್ಯ ಮಾಡಿ ಹೇಳು ನಾನು ಅನ್ಯಾಯ ಮಾಡಿಲ್ಲ ಅಂತೇಳಿ, ಇಲ್ಲಿ ಸತ್ಯ ಮಾಡಿ ಹೇಳು ನಮ್ಮ ಕುಟುಂಬಕ್ಕೆ ತೊಂದರೆ ಮಾಡಿಲ್ಲ, ಸಮಾಜಕ್ಕೆ ತೊಂದರೆ ಮಾಡಿಲ್ಲ. ಅಲ್ಲಿ ಒಪ್ಕೊತೀನಿ. ಅವನೇನಂತಾರೆ ಗೊತ್ತಾ ಸರ್, ಅವನು ಎಂಥ ಜಾಳ ಗೊತ್ತವನು. ಅಣ್ಣ, ನೀನು ಸಾಹಿತ್ಯ ಸಂಗೀತ ಲೋಕದಲ್ಲಿದೆಯಾ, ನೀನೆಲ್ಲ ಪಾಸಿಟಿವ್ ಎನರ್ಜಿ ಜೊತೆಯಲ್ಲಿದೆಯಾ, ಇಲ್ಲೂ ಬಂದು ಸತ್ಯ ಮಾಡ್ಬಿಡ್ತಾರಣ್ಣ ಅಂಥವ್ರು ಇದ್ದಾರಣ್ಣ ಅಂತನವನು. ಅಂದರೆ ಎಷ್ಟು ಮನಸ್ಸುಗಳು ವಿಕೃತ ಮನೋಭಾವಗಳು ಬಂದುಬಿಟ್ಟಿದೆ. ಒಂದು ಹಣಕ್ಕೋಸ್ಕರ, ಅಹಂಗೋಸ್ಕರ, ಅಧಿಕಾರಕ್ಕೋಸ್ಕರ ನಾವು ಪರ್ಮನೆಂಟ್ ಆಗಿರ್ತೀವಿ ಅಂತ ಅಂದ್ಬಿಟ್ಟು ಬಂದಿದೆಯಲ್ಲ, ಇದು ಸಮಾಜಕ್ಕೆ ಒಳ್ಳೆಯದಲ್ಲ ಸರ್, ನನ್ನ ಪ್ರಕಾರ. ಇನ್ನೊಂದೇ ಗೊತ್ತಾ ಸರ್, ಅಂದರೆ ಪ್ರತಿ ಸಾರಿ ನಿಮ್ಮ ಜೊತೆ ಮಾತಾಡುವಾಗ ಒಂದಷ್ಟು ಆಯಾ ವಿಷಯಕ್ಕೆ ಸಂಬಂಧಪಟ್ಟಂಥ ಕಾಂಟೆಂಟ್ ಕೊಡೋದ್ರ ಜೊತೆಗೆ ಇನ್ಸ್ಪೈರ್ ಆಗುವಂಥ ಕಥೆಗಳನ್ನ ಹೇಳ್ತೀರಿ. ನನಗೆ ಇಲ್ಲಿ ಮಾತು ಶುರು ಮಾಡೋದಕ್ಕಿಂತ ಮುಂಚೆ ನನಗೊಂದು ಇನ್ಸ್ಪೈರಿಂಗ್ ವಿಷಯ ಬಂತು. ಅಂದರೆ ಸಂಪತ್ತಿಗೆ ಸವಾಲನ್ನು ಸಿನಿಮಾ ತನಕನೂ ಡಾಕ್ಟರ್ ರಾಜ್ಕುಮಾರ್ ಅವರು ಬರೀ ನಟರಾಗಿರ್ತಾರೆ. ಸಂಪತ್ತಿಗೆ ಸವಾಲು ಸಿನಿಮಾ ಬಂದ ನಂತರ ಯಾರೇ ಕೂಗಾಡಲಿ, ಹೋರಾಡಲಿ, ಆ ಹಾಡಿನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿಗೆ ಚಿಲಿಗೆ ಬಾಬಾ ಏನು ಹಾಡಿದೆ ಮುಂದೆ ಸಾಗುವೆ, ಅದೆಲ್ಲ ಕೇಳ್ಬಿಟ್ಟೆ ನಾವು ಬದುಕಿರೋದು. ಗೊತ್ತಾ ಸರ್ ವಿಷಯ? ಅಂದರೆ ಆ ಹಾಡಿನ ಮೂಲಕ ನಟರಾಗಿದ್ದ ಅಣ್ಣ ಅವರು ಗಾಯಕರಾಗ್ತಾರೆ. ಅಲ್ಲಿಂದ ಅವರು ತಿರುಗಿ ನೋಡಲೇ ಇಲ್ಲ. ಅದೇ ಟೈಮಲ್ಲೇ ಒಂದು ಸಂಸ್ಥೆ ಉಟ್ಕೊಳ್ಳುತ್ತೆ, ಅದು ಲಹರಿ ಸಂಸ್ಥೆ ಸರ್. ಕನೆಕ್ಟಿವಿಟಿ ಸರ್, ಅದು 1974 ಒಂದು ಕಡೆ ಸಂಪತ್ತಿಗೆ ಸವಾಲು, ಅಣ್ಣವರು ಗಾಯಕರಾಗ್ತಾರೆ, ಒಂದು ಗಾನ ಲಹರಿ ಶುರು ಆಗುತ್ತೆ, ನೀವು ಲಹರಿಯಾಗಿ ಬರ್ತೀರಾ. ಇದು ನನ್ನ ಸಮಾಧಾನಕ್ಕೆ, ನನ್ನ ಪ್ರೀತಿ, ನನ್ನ ಸೆಲೆಬ್ರೇಷನ್ಗೆ ಕನೆಕ್ಟ್ ಮಾಡೋಂಥ ರೀತಿ ಸರ್. ಸತ್ಯ ಸರ್ ಇದು. ನೋಡಿ ಎಂಥ ಚೆನ್ನಾಗಿ ನೀವು ಇತಿಹಾಸವನ್ನು ಕನೆಕ್ಟಿವಿಟಿ ಕನೆಕ್ಟ್ ಕೊಟ್ರಿ ನೀವು. ಸಂಪತ್ತಿಗೆ ಸವಾಲಲ್ಲಿ, ಇಲ್ಲಿ ಲಹರಿ ಸಂಸ್ಥೆಯಲ್ಲಿ, ಅಲ್ಲಿ ಈ ಲಹರಿ ಸಂಸ್ಥೆ ಈ ಥರ 50 ವರ್ಷ ಆಗುತ್ತೆ ಅಂತ ನಾವು ಕನ್ಸ್ಕೊಂಡಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಅಣ್ಣ ಮನೋಹರ್ ನಾಯ್ಡು ಅವರು ಅವಾಗ ಕಟ್ಟಿದಂಥ ಸಂಸ್ಥೆ, ಅವರು ಕೂಡ ಕಷ್ಟದಲ್ಲಿದ್ದಾಗ ಒಂದು ಸಂಸ್ಥೆ ಕಟ್ಟಬೇಕು. ನಾವು ಜೀವನ ಮಾಡಬೇಕಲ್ಲ ಸರ್, ಆ ಜೀವನಕ್ಕೋಸ್ಕರ ಸಂಗೀತ ಕ್ಷೇತ್ರಕ್ಕೆ ಬಂದು, ಆ ಸಂಗೀತ ಕ್ಷೇತ್ರಕ್ಕೆ ಬಂದ ಮೇಲೆ ಆ ತಾಯಿ ಸರಸ್ವತಿ, ಆ ಶೃಂಗೇರಿ ಶಾರದೆ ತಾಯಿ ನಮ್ಮನ್ನು ಬಿಟ್ಕೊಡ್ಲಿಲ್ಲ. ಜೊತೆಗೆ ನಮ್ಮ ಕನ್ನಡಿಗರು 6.5 ಕೋಟಿ ಕನ್ನಡಿಗರು ನಮ್ಮನ್ನು ಎತ್ತಿಡಿದ್ರು. ಕೇಳುಗರು ಯಾವುದೇ ಭಾಷೆಯವರು ಇರ್ಬೋದು, ಎಲ್ಲ ಕೇಳುಗರು ನಮ್ಮನ್ನು ಎತ್ತಿಡಿದ್ರು. ಬಟ್ ಮೂಲ ನಮ್ಮ ಕನ್ನಡ ತಾಯಿ, ಕನ್ನಡದ ಮಣ್ಣಲ್ಲಿ ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಓದಿ, ಇಲ್ಲೇ ಹೋಗುವಂಥ ದೇಹ ನಮ್ಮದು. ಯಾಕಂದರೆ ಇಲ್ಲೇ ನಾನು ವಿದೇಶಕ್ಕೆ ಹೋಗಿ ಬಂದ್ರು ಸರ್, ಬ್ಯಾಂಗ್ಳೂರು ಏರ್ಪೋರ್ಟು
ವಿಮಾನ ನಿಲ್ದಾಣಕ್ಕೆ ಬಂದಿಟ್ಕೊಂಡು ಬಾ ಏನ್ರಿ ಗಾಳಿ ಅಂತೀನಿ. ಸ್ವರ್ಗಕ್ಕೆ ಬಂದೆ ವಾಪಸ್. ಸತ್ಯ, ಯಾಕೆ ನೀವು ಮಣ್ಣುದು ಆ ಥರ ಸ್ವಾದ ಇದೆ. ಜೊತೆಗೆ ಸ್ನಾನ ಮಾಡೋನು ಅಷ್ಟೇ ಹೇಳ್ತೀನಿ, ಕಾವೇರಿ ತಾಯಿ ಜಲ ಮೈ ಮೇಲೆ ಬಿದ್ದಿಡ್ಗೆ ನಮ್ಗೆ ನೋಡಪ್ಪ, ಅದು ಕಥೆನೇ ಬೇರೆ. ವಿ ಫೀಲ್ ನಮ್ಮ ಮನೇಲಿ ಇದ್ದೀವಿ ಅಂತ, ನಮ್ಮ ಮತ್ತೆ ಮರಳಿ ಗೂಡಿಗೆ ಬಂದಿದ್ದೀವಿ ಅಂತ. ಈ ಮಣ್ಣಿಗೆ, ಈ ಜಲಕ್ಕೆ, ಈ ಜನಕ್ಕೆ ಅಷ್ಟು ವಿಶಿಷ್ಟವಾದ ಪವರ್ ಇದೆ ಸರ್. ಸರ್ 1974 ಅಂದರೆ ನೀವು ಇದನ್ನು ಶುರು ಮಾಡುವಂಥ ಟೈಮಲ್ಲಿ ನೀವು ಕಂಡಂತಹ ಆ ಸಂಗೀತ ಲೋಕ ಹೇಗಿತ್ತು ಸರ್? ಸಂಗೀತ ಪ್ರಪಂಚ ಆಗಿತ್ತು, ಸಂಗೀತಗಾರರಾಗಿದ್ದರು, ಅದು ಕನ್ನಡ ಸೇರಿ ಬೇರೆ ಭಾಷೆನ ಸೇರಿ ತುಂಬ. ನಾನು 80ರಲ್ಲಿ ಬಂದೆ ಸರ್. ಅಣ್ಣ ಮನೋಹರ್ ನಾಯ್ಡು ಅವರು ಅವ್ರಿಗೆ ಫುಲ್ ಫ್ಲೆಡ್ಜಲ್ಲಿದ್ದರು. ನಾನು ಆಕಸ್ಮಿಕವಾಗಿ ಬಂದಿದ್ದು. ನನಗೆ ಇವರು ಎಲ್ಲಿ ಬಿಡ್ತಾಯಿದ್ರು ಯಜಮಾನರು. ಈಗಲೂ ನನ್ನ ಮೇಲೆ ಕೋಪ ಅವ್ರಿಗೆ, ಸಿಕ್ಕಾಪಡೆ ಕೋಪ ಅವ್ರಿಗೆ. ನನ್ನ ಮೋಸ ಮಾಡ್ಬಿಟ್ಟ ಅಂತಾರೆ ಅವರು. ಯಾವ ವಿಷಯ ಕೇಳಿ, ನಾನು ಚೆನ್ನಾಗಿ ಓದಿಸ್ಬೇಕು, ಇವನು ಬುದ್ಧಿವಂತ, ಇವನು ಓದಿದ್ರೆ ಒಂದು KS IAS ಏನೋ ಮಾಡಿಸ್ಬೋದು. ಮನೆಯಲ್ಲಿ ಯಾರೂ ಓದಿರಲಿಲ್ಲ, ಇವ್ರಿಗೆ ವಿದ್ಯೆ ಇತ್ತು, ಸಿಕ್ಕಾಪಟ್ಟೆ ಬ್ರಿಲಿಯಂಟು ಅಣ್ಣ ಮನೋಹರ್ ನಾಯ್ಡು ಅವರು. ಆ ಕಷ್ಟಗಳಿದ್ದಾಗ ಓದೋದು ಬಿಟ್ಟು ನಮ್ಮನ್ನು ಸಾಕ್ಲಿಕ್ಕೋಸ್ಕರ ಅವ್ರು ತ್ಯಾಗ ಮಾಡಿದ್ದು. ಓಕೆ, ನಮಗೋಸ್ಕರ ತ್ಯಾಗ ಮಾಡಿಬಿಟ್ರು ಅವರು. ವಿದ್ಯೆಯನ್ನು ಕೆಲ್ಸಕ್ಕೆ ಸೇರಿಕೊಂಡ್ರು. 250 ರೂಪಾಯಿಗೆ ಜೈನ್ ಬ್ರದರ್ಸಲ್ಲಿ ಸೇರಿಕೊಂಡು ಅಲ್ಲಿಂದ ಒಂದು 5 ಕ್ಯಾಸೆಟಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಆ ಬಿಸ್ನೆಸ್ಸೇ ಲಹರಿ ಸಂಸ್ಥೆ ಆಗಿ ಬಂತು. ಯಾರೂ ಎಕ್ಸ್ಪೆಕ್ಟೇ ಮಾಡಿಲ್ಲ, ಯಾರಿಗೂ ಗೊತ್ತಿಲ್ಲ, ಇದು ಭಾಳ ಜನಕ್ಕೆ ಗೊತ್ತಿಲ್ಲ. ನನಗೆ ಯಾರೋ ಸ್ನೇಹಿತರು ಹೇಳ್ತಾಯಿದ್ರು, ಸರ್ ಇಷ್ಟೆಲ್ಲ ಕಷ್ಟಪಟ್ಟಿದ್ರೆ ನೀವು ಅಂತ. ಇಲ್ಲ ಸರ್, ಕಷ್ಟಪಡ್ದಿದ್ದು ಹೆಂಗಾಗುತ್ತೆ ಸರ್, ನಿಮ್ಗೆ ಕಾಣೋದೇ ಇಲ್ವಲ್ಲ ಸರ್ ಮುಖದಲ್ಲಿ, ಹಸನ್ಮುಖಿ ಆಗಿರ್ತೀರ ಅಂದರು. ಏನು ಹೇಳಿದ್ರಿ ಅಂದೆ, ಹಸನ್ಮುಖಿ ಅಂತಂದರು. ಒಳ್ಳೆ ಟೈಟ್ಲು ಕೊಟ್ರಿ ನೀವು, ಇಂಥ ಪದ ಯೂಸ್ ಮಾಡಿದ್ರಿ ಕನ್ನಡದಲ್ಲಿ. ನೀವು ಒಂದು ಹಸನ್ಮುಖಿ ಅಂತ ಪದ ನೀವು ಯೂಸ್ ಮಾಡಬೇಕು ಅಂದರೆ ನೀವು ಭಾಳ ಕನ್ನಡದಲ್ಲಿ ಪರಿಣಿತರಾಗಿದ್ದೀರಿ. ಆ ಹಸನ್ಮುಖಿ ಹಿಂದುಗಡೆ ಕಣ್ಣಿದೆಯಲ್ಲ, ಆ ಕಣ್ಣಲ್ಲಿ ಎಷ್ಟು ನೀರು ಬಂದು ನಿಂತಿದೆ, ನಂದಿದೆ, ಅದು ಯಾರಿಗೂ ಗೊತ್ತಿಲ್ಲ, ಗೊತ್ತಾಗಲ್ಲ, ಹೇಳೋದು ಬೇಡ ಅಂದೆ. ಏನು ಸರ್ ಹಿಂಗೆ ಹೇಳ್ತೀರಾ ಅಂತ. ಹೂನಪ್ಪ, ಮನುಷ್ಯನಿಗೆ ಯಾರು ಕಣ್ಣಲ್ಲಿ ನೀರು ಬರಲ್ವೋ, ಯಾರು ಸಂಗೀತಕ್ಕೆ ಹಿಂಗೆ ಅನ್ನಲ್ವೋ, ಅವನು ಮನುಷ್ಯನೇ ಅಲ್ಲ. ಹೇಳ್ಬೋದು, ನಾನು ಸುಖವಾಗಿದ್ದೀನಪ್ಪ, ನನಗೇನು ತೊಂದರೆ ಇಲ್ಲಪ್ಪ, ಭಾಳ ಜನ ಹೇಳ್ತಾರೆ. ನಾನು ಅನ್ಕೊತೀನಿ, ಅಯ್ಯೋ ಬಿಟ್ಟಾಳ, ಯಾಕಪ್ಪ ಅಪ್ಪಟ ಸುಳ್ಳು ಹೇಳ್ತೀನಿ ನೀನು. ಜೀವನದಲ್ಲಿ ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟ ನಿಲ್ಲೋದು. ಹಿರಿಯರೇ ಬರಲಿ ಕಿರಿಯರೇ ಬರಲಿ ಭೇದ ತರೋದು. ಪುನಃ ಇಲ್ಲಿ ಅಣ್ಣವರು ಬಂದರು, ಅಪ್ಪಣ್ಣರು ಬಂದರು ಅಲ್ವಾ. ಸೊ ಕಿರಿಯರಿರ್ಬೋದು, ಹಿರಿಯರಿರ್ಬೋದು, ಗುಡಿಸಲಿರ್ಬೋದು, ಅರಮನೆ ಇರ್ಬೋದು, ಸಂಸಾರ ಒಂದೇ. ಹೆಣ್ಣು ಎಣ್ಣೆ, ಗಂಡು ಗಂಡೆ, ಕಣ್ಣಲ್ಲಿ ನೀರು ಬರೋದು ಎಲ್ಲ ಮಾಮೂಲಿ.